ಸಂವಿಧಾನಾತ್ಮಕವಾಗಿ ಘೋಷಣೆ ಮಾಡಿ ಸೆಪ್ಟೆಂಬರ್ 2025ಕ್ಕೆ 1 ವರ್ಷ ತುಂಬುತ್ತಾ ಇರತಕ್ಕಂತಹ ಈ ಸುಸಂದರ್ಭದಲ್ಲಿ ನಾಡಿನ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ರಾಜ್ಯದ 31 ಜಿಲ್ಲಾ ಕೇಂದ್ರಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಅಭಿನಂದನೀಯ ಹಾಗೂ ಅನುಕರಣೀಯವಾದಂತಹ ನಡವಳಿಕೆ. ಬಸವ ಸಂಸ್ಕೃತಿ ಪ್ರಚಾರ ಆಗಬೇಕು. ಈ ನೆಲದ ಸಂಸ್ಕೃತಿಯೇ ಬಸವ ಸಂಸ್ಕೃತಿ ಅಂತಕ್ಕಂಥದ್ದನ್ನ ರುಜುವಾತ್ ಮಾಡಬೇಕು. ನಾಡಿನ ಎಲ್ಲ ಜನರ ಮನದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ ವಿಚಾರವನ್ನು ಮುಟ್ಟಿಸ್ತಕ್ಕಂತಹ ಒಂದು ಅತ್ಯಂತ ಅಭಿನಂದನೀಯ ಮತ್ತು ಅನುಕರಣೀಯವಾದ ಕಾರ್ಯವನ್ನು ಮಾಡ್ತಾ ಇರತಕ್ಕಂತಹ ನಾಡಿನ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ಚಾಮರಾಜನಗರ ಜಿಲ್ಲೆಯ ಅಸಂಖ್ಯಾತ ಬಸವಾಭಿಮಾನಿಗಳ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾದಂತಹ ಅಭಿಮಾನ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಪ್ರಯುಕ್ತ ಚಾಮರಾಜನಗರದಲ್ಲಿ ನಾಳಿದ್ದು ಅಂದ್ರೆ 24ನೇ ತಾರೀಕು ಅಸಂಖ್ಯಾತ ಬಸವಾಭಿಮಾನಿಗಳು ಸಮಾವೇಶಗೊಂಡು ಒಂದು ಸಂವಾದ ಮತ್ತೆ ವಚನ ಜಾಗೃತಿ ಜಾಥಾ, ಬಹಿರಂಗ ಸಮಾವೇಶ, ಅನುಭವ ಮಂಟಪ ಆಧಾರಿತ ನಾಟಕ, ಈ ಎಲ್ಲ ತರದ ಕಾರ್ಯಕ್ರಮಗಳಲ್ಲಿ ಈ ಜಿಲ್ಲೆಯ ಎಲ್ಲ ಅಭಿಮಾನಿಗಳನ್ನು ಆಹ್ವಾನಿಸಲಿಕ್ಕೆ ಇವತ್ತು ಚಾಮರಾಜನಗರ ಜಿಲ್ಲೆಯ ಯುವಕರು ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಬೈಕ್ ರ್ಯಾಲಿ ಅತ್ಯಂತ ಯಶಸ್ವಿಯಾಗಲಿ, ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಇದು ಒಂದು ಉತ್ಸಾಹವನ್ನು 100 ಮಡಿಗೊಳಿಸಲಿ ಅಂತ ಆಶಿಸ್ತಾ ಈ ಒಂದು ಬೈಕ್ ರ್ಯಾಲಿಯನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿರತಕ್ಕಂತಹ ನಮ್ಮ ಸಮಾಜದ ಸ್ವಾಮೀಜಿಗಳಿಗೆ ನಾನು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಈ ಒಂದು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ.